ಈ ಕ್ಯಾನ್ಸರ್ ಅಂತೇಳಿ ಬಂದ್ಬಿಡುತ್ತೆ. ಅನಿವಾರ್ಯ, ಯಾರಿಗೆ ಹೆಂಗೆ ಇಲ್ಲಿರೋರಿಗೆ ಏನು ಅಂತ ಗೊತ್ತಾಗಲ್ಲ. ಬಡವರು ಮಕ್ಕಳಿಗೆ ಜಾಸ್ತಿ ಬಂದಾಗ ಅವರಿಗೆ ಟ್ರೀಟ್ಮೆಂಟ್ ಫ್ರೀ ಆಗಿ ಸಿಕ್ಕರು ಕೂಡ ಕೆಲವು ಸತಿ ಕಿದ್ವಾಯಲ್ಲಿ ಶಿಕ್ಷಣದಲ್ಲಿ ವಂಚಿತರಾಗ್ತಾರೆ. ಅದಕ್ಕೆ ನಾವೊಂದು ಪ್ರಾಜೆಕ್ಟ್ ಹಾಕಿದೀವಿ. ಅದು ಮೋಸ್ಟ್ಲಿ ಈಗ ಸಕ್ಸಸ್ ಆಗ್ತದೆ. ಇನ್ನು 1 ತಿಂಗಳೊಳಗೆ ಅದನ್ನ ಶುರು ಮಾಡಬೇಕು ಅಂತ ಇದ್ದೀನಿ. ಕನ್ಸ್ಟ್ರಕ್ಷನ್ಸ್ ಎಲ್ಲ ಅಷ್ಟೊಳಗೆ ಮಾಡೋಕ್ಕಾಗತ್ತೋ ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಹೆಂಗ್ ಮಾಡತ್ತೋ ಅಂತ. ಕ್ಯಾನ್ಸರ್ ರೆಸಿಡೆನ್ಷಿಯಲ್ ಸ್ಕೂಲ್ನ ನಾವು ಶುರು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೆರಿ ಕ್ಲೋಸ್ ಟು ಕಿದ್ವಾಯ್ ಹತ್ರ. ಅಂದ್ರೆ ಕ್ಯಾನ್ಸರ್ ಇರ್ತಕ್ಕಂಥ ಮಕ್ಕಳಿಗೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಒಂದು 3,000 ಚಿಲ್ಡ್ರನ್ ಮಕ್ಕಳಿದ್ದಾರೆ ಅಂತ ಹೇಳಿ ಭಾವಿಸ್ತೀವಿ ನಾವು. ಜಾಸ್ತಿ ಇರ್ಬೋದು ಗೊತ್ತಿಲ್ಲ. ಆದ್ರೆ ರೆಸಿಡೆನ್ಸಿಗೆ ಬರೋದಕ್ಕೆ, ಯಾಕಂದ್ರೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳವರೆಗೂ ಅಂತ ಹೇಳಿದಾಗ ಅವರಿಗೆ ತಂದೆ ತಾಯಿಯವರು ಬರಬೇಕಾಗ್ತದೆ. ಅವ್ರಿಗೂ ನಾವು ಊಟದ ವ್ಯವಸ್ಥೆ ಮಾಡಬೇಕಾಗ್ತದೆ. ಸೊ ಒಂದು ಬಿಲ್ಡಿಂಗು ಅವರಿಗೆ ಉಳ್ಕೊಳ್ಳೋದಕ್ಕೆ, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ, ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಎಜುಕೇಶನ್ ಕೂಡ. ಯಾಕೆ ಅಂದ್ರೆ ಕ್ಯಾನ್ಸರ್ ಈಸ್ ಕ್ಯೂರಬಲ್. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇರೋದ್ರಿಂದ ಮಕ್ಕಳು ಆ ವಯಸ್ಸಲ್ಲಿ ಮುಂದೆ ಹೋದ ತಕ್ಷಣ ಅವರಿಗೆ ಶಿಕ್ಷಣದಲ್ಲಿ ವಂಚಿತರಾಗಬಾರ್ದು ಅಂತ ಹೇಳಿ ಫಸ್ಟ್ ಕ್ಯಾನ್ಸರ್ ಶಾಲೆಗಳನ್ನ ನಾವು ಬೆಂಗಳೂರಲ್ಲಿ ಕಿದ್ವಾಯ್ ಹತ್ರ, ನಾನಾಗ್ಲೇ ಹುಡ್ಕ ಕೇಳಿದ್ದೀನಿ ನನ್ನ ಒಂದು ಇದ್ರಲ್ಲಿ. ಅದಕ್ಕೆ ನಾನು ಅಲ್ಲಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿಲ್ಲ ಇದ್ರ ಬಗ್ಗೆ. ಅಲ್ಲಿ ಅಫಿಷಿಯಲ್ ಆಗಿ ಉದ್ಘಾಟನೆ ಟೈಮಲ್ಲಿ ಮಾಡ್ಬೇಕಂತ ನಿಮ್ಮ ಮೂಲಕ ಹೇಳಲಿಕ್ಕೆ, ಅದನ್ನು ಒಂದು ಶಾಲೆಯನ್ನ ಇಲ್ಲಿ ಮಾಡಿದ್ಮೇಲೆ ಆಮೇಲೆ ನೋಡೋಣ. ಯಾಕೆಂದ್ರೆ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಎಜುಕೇಶನ್ ಎಲ್ಲಿ ಬೇಕಾದ್ರೆ ಕೊಟ್ಬಿಡ್ಬೋದು, ಟ್ರೀಟ್ಮೆಂಟ್ ಎಲ್ಲಿ ಬೇಕಾದ್ರೆ ಅಲ್ಲಿ ಕೊಡೋದಕ್ಕಾಗೋದಿಲ್ಲ. ಈ ನಿಟ್ಟಿನ ಮೇಲೆ ಬಹಳ ಹತ್ರ. ಅಂಡ್ ಇಟ್ಸ್ ನಾಟ್ ಅನ್ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ತರ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಇಟ್ಸ್ ಎ ಪ್ರಾಸೆಸ್. 1 ವರ್ಷ 6 ತಿಂಗಳು 8 ತಿಂಗಳು ಅದಾದ್ಮೇಲೆ ವಾಪಸ್ ಹೋಗ್ತಾರೆ ಅವ್ರು ಟ್ರೀಟ್ಮೆಂಟ್ ಆದ್ಮೇಲೆ. ಸೊ ಆ ತರ ಪ್ರೋಸೆಸ್ ಮಾಡ್ಬೇಕಂತ ಇದೀವಿ. ಈ ತರ ಕರ್ತವ್ಯ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನನ್ನ ಇಲಾಖೆಯಲ್ಲಿ ಕ್ವಾಲಿಟಿ, ಈಕ್ವಾಲಿಟಿ ಅಂಡ್ ಆಕ್ಸೆಸಿಬಿಲಿಟಿ ಅಂತ ನೀವು ಕೇಳಿದಿರೋ ಇಲ್ಲ 2-3 ಸತಿ ನಾನು ಬೆಂಗಳೂರು ಮಟ್ಟದಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ. ಕ್ವಾಲಿಟಿ, ಈಕ್ವಾಲಿಟಿ, ಕ್ವಾಲಿಟಿ ಇರಬೇಕು, ಈಕ್ವಾಲಿಟಿ ಇರಬೇಕು, ಮತ್ತೆ ಆಕ್ಸೆಸಿಬಿಲಿಟಿ ಅಂದ್ರೆ ಎಜುಕೇಶನ್ಗೆ ಆಕ್ಸೆಸಿಬಲ್ ಸಿಗಬೇಕು. ನೀವು ಅವ್ರಿಗೆ ಕ್ಯಾನ್ಸರ್ ಇದೆ, ಇವ್ರ ಹ್ಯಾಂಡಿಕ್ಯಾಪ್, ಅವನು ಬಡವ, ಇವನು ನೋ, ಆಕ್ಸೆಸಿಬಲ್ ಇರಬೇಕು. ಆಕ್ಸೆಸಿಬಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದಾನ್ ದೀಸ್ ಟು ಆಲ್ಸೋ. ಯಾಕೆಂದ್ರೆ ಆಕ್ಸೆಸಿಬಲ್ ಇಲ್ಲ ಅಂದ್ರೆ ನೀವು ದುಡ್ಡು ಬೇಡ ಆಗ್ಲಿ ಏನೂ ಸಿಗೋದಿಲ್ಲ. ಅದನ್ನ ಕೊಡ್ಬೇಕಾಗತ್ತೆ. ಅದನ್ನ ಮಾನ್ಯ ಮುಖ್ಯಮಂತ್ರಿ ಕೈಯಲ್ಲೂ ಕೂಡ ನಾವು ಮಾತಾಡಿ ಅದನ್ನ ಫೈನಲೈಸ್ ಮಾಡಿ ಮೋಸ್ಟ್ಲಿ ಜುಲೈ ಒಳಗೆ, ಇಫ್ ನಾಟ್ ಬಿಲ್ಡಿಂಗ್ ಆಗ್ಲಿಲ್ಲ ಅಂದ್ರೆ ಆ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ.